ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆತ್ಮೀಯ ಭೀಮ ಬಂಧುಗಳೇ, ಈಗ ಈ ಕಾರ್ಯಕ್ರಮ ಆಯೋಜನೆ ಮಾಡಿರೋದು ಪ್ರಪಂಚಾದ್ಯಂತ ದುಃಖದಿಂದ ಮಾಡುವಂತ ಕಾರ್ಯಕ್ರಮ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1956 ಡಿಸೆಂಬರ್ 6ರಂದು ನಮ್ಮನ್ನ ಅಗಲಿ ದೂರ ಹೋದ್ರು. ಆವಾಗಿಂದ ಇದು 69ನೇ ವರ್ಷ ಅವರ ಸ್ಮರಣೆ ದಿನವನ್ನ ಮಾಡ್ತಾ ಇದೀವಿ. ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಮೂಲಿ ವ್ಯಕ್ತಿ ಅಲ್ಲ, ನಮ್ಮ ಪವಿತ್ರ ಭಾರತ ದೇಶದ ಶಕ್ತಿ. ನಮ್ಗೆ ಸೂರ್ಯದಲ್ಲಿ ಇಬ್ರು, ಬೆಳಿಗ್ಗೆ ಹುಟ್ಟದ ಸಾಯಂಕಾಲ ಮುಟ್ಟ ಸೂರ್ಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತ ಸೂರ್ಯ, ಸದಾ 24 ಗಂಟೆ ನಮ್ಮ ಜೊತೆಗಿರೋ ಸೂರ್ಯ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಮ್ಮ ಪವಿತ್ರವಾದ ದೇವರಂದ್ರೆ ನಮ್ಮ ಜನಾಂಗ, ಅವರಿಲ್ಲ ಅಂದ್ರೆ ನಾವೀಗಿಲ್ಲ. ಪ್ರಪಂಚ ಯಾರು ಮಾಡಲ್ಲ 28 ಡಿಗ್ರಿನ ಪಾಸ್ ಮಾಡಿದ್ರು. ಅವರು 1942ರಲ್ಲಿ 52ರಲ್ಲಿ ಕಾನೂನು ಮಂತ್ರಿಯಾಗಿ ಆಯ್ಕೆ ಆದ್ರು. ನೆಹರು ಅವರು ಪ್ರಧಾನ ಮಂತ್ರಿಯಾಗಿ ಆಯ್ಕೆ ಆದ್ರು. ಆವಾಗ ಹಿಂದೂ ಕೋಡ್ ಬಿಲ್ ಅಂತ ಹೇಳ್ಬಿಟ್ಟು ಮಹಿಳೆಯರಿಗೆ ಪ್ರಾಶಸ್ತ್ಯವಾಗಿ ಸ್ಥಾನಮಾನ ಕೊಡಬೇಕು, ಎಜುಕೇಶನಲ್ ಮೀಸಲಾತಿ ಕೊಡಬೇಕು, ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು, ಎಲ್ಲಾದ್ರೂ ಮೀಸಲಾತಿ ಕೊಡಬೇಕು. ಸೈನ್ ಹಾಕಿ 2 ಸಾರಿ ಮುಂದೆ ಹಾಕಿದ್ರು, ಸೈನ್ ಮಾಡಲಿಲ್ಲ. ಯಾರು? ನೆಹರು ಅವರು ಸೈನ್ ಮಾಡಿಲ್ಲ. ಬರೇ ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳು ಉದ್ಧಾರಕ್ಕಾದ್ರೆ ನಮ್ಮ ದೇಶ ಉದ್ಧಾರಕ್ಕೆ ಅಂತ ಹೇಳ್ಬಿಟ್ಟು ಬೇಸತ್ತು ಬಾಬಾ ಸಾಹೇಬ್ರು ರಿಜಾನ ಕೊಟ್ಬಿಟ್ರು. ಏನೋ ಕಾನೂನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ರು, ಬೇರೆಯವ್ರಾದ್ರು ಕೊಡ್ತಾ ಇಲ್ಲ. ಆ ತರ ಈಗ ನಮ್ಮ ಸಂವಿಧಾನವನ್ನು 1949 ಜನವರಿ 26ರಂದು ನಮ್ಗೆ ಸನ್ಮಾನ ಮಾಡಿದ್ರು. ಅವ್ರಿಲ್ಲ ಅಂದ್ರೆ ನಾವಿಲ್ಲ. ಸಂವಿಧಾನ ಅಡಿಯಲ್ಲಿ ಈಗ ಮೋದಿ ಪ್ರಧಾನ ಆಗ್ಬೇಕಾದ್ರೆ ನಮ್ಮ ಬಾಬಾ ಸಾಹೇಬ್ ಕೊಟ್ಟದ ಸಂವಿಧಾನ ಕೊಡುಗೆ, ಸಿದ್ದರಾಮಯ್ಯ ಸಿಎಂ ಆಗ್ಬೇಕು, ಅವ್ರು ಕೊಟ್ಟ ಕೊಡುಗೆನ, ಅವ್ರು ಕೊಟ್ಟ ಪಿಕ್ಚರ್ ನಾವು ಜೀವನ ಮಾಡ್ತಾ ಇದ್ದೇವೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಅವರ ತತ್ವ ಸಿದ್ಧಾಂತಗಳನ್ನು ಪ್ರತಿ ಮನೆಗೂ ತಿಳಿಸಿ ನೆಕ್ಸ್ಟ್ ವರ್ಷ ಇದೇ ಡಿಸೆಂಬರ್ ವರೆಗೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ತತ್ವ ಸಿದ್ಧಾಂತಕ್ಕೆಲ್ಲ ಈ ಪಾಂಪ್ಲೆಟ್ ಹೊಡಿಸಿ ಮನೆ ತಲುಪಿಸಿ ಅವ್ರ ವಿಚಾರಧಾರೆಗಳನ್ನು ಎಲ್ಗೂ ತಿಳಿಯೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಭೀಮ ಮಾರ್ಗ ಏನು ರಾಜ್ಯಾದ್ಯಂತ ಒಳ್ಳೆ ಸ್ಥಾನಮಾನದಲ್ಲಿ ಬಂದಿದೆ. ಅದನ್ನ ಇನ್ನ ಮುಂದೆ ಹೆಚ್ಚಿನ ರೀತಿಯಲ್ಲಿ ಕಂಪ್ಯೂಟರ್ ಮಾಡಿ ನಮ್ಮ ಇಂಟೆನ್ಷನ್ ಇದ್ದಾರೆ, ಅವರ ಕೈಗೆ ಎಲ್ಲ ಬಲ ಕೊಟ್ಟು ಅವ್ರನ್ನ ಶಕ್ತಿವಂತರ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಏನ್ ಬೇಕೋ ಎಲ್ಲ ಕಾರ್ಯಕ್ರಮಗಳು ನಾವು ಕೈ ಕೊಟ್ಟು ಬಲ ಪಡ್ತೀವಿ. ನಮ್ಗೆ ಮಾತಾಡಲು ಎಲ್ರಿಗೂ ಇಷ್ಟ. ನಾನು ಮಾತು ಜೈ ಭೀಮ್, ಜೈ ಅಂಬೇಡ್ಕರ್, ಜೈ ಬುದ್ಧ.